ಈ ಸಿನಿಮಾದಲ್ಲಿ ನಾಯಕ ನಟರು ಇಲ್ಲ. ನಮಗೆ ಪಬ್ಲಿಸಿಟಿ ಮಾಡಬೇಕಾದ್ರೆ ಪ್ರವೀಣ್ ಅವ್ರಿಗೂ ನಮಗೂ ಇದ್ದಂಥ ಮೇಜರ್ ಸಮಸ್ಯೆನೇ ಇದು. ಏನಂದ್ರೆ ಒಂದು ಸಿನಿಮಾಗೆ ಒಂದು ಹೀರೋ, ಇವಾಗಕ್ಕೆ ಯಾರೋ ಒಂದು ಹೀರೋ ಜೊತೆ ಒಂದು ಸಿನಿಮಾ ಮಾಡ್ತಾ ಇದ್ವಿ ಅಂದರೆ ಅದಕ್ಕೊಂದು ಪಬ್ಲಿಸಿಟಿ ಆಗುತ್ತೆ, ಇನ್ನೊಂದಾಗುತ್ತೆ. ಆದರೆ ಈ ಸಿನಿಮಾದಲ್ಲಿ ಹೀರೋಗಳಿಲ್ಲ. ದೇರ್ ಇಸ್ ನೋ ನಾಯಕ ನಟ, ನೋ ನಾಯಕಿ, ನೋ ಕಾಮಿಡಿಯನ್ ಇಲ್ಲ, ಹೀರೋ ಇಲ್ಲ, ಹೀರೋಯಿನ್ ಇಲ್ಲ. ಅಂದ್ರೆ ಮತ್ತೇನಕ್ಕೆ ಸಿನಿಮಾ ಮಾಡ್ತಿದ್ದೀರಾ ಅಂತ ಕೇಳಿದ್ರೆ ಅದಕ್ಕೆ ಆನ್ಸರ್ ಏನು ಅಂದರೆ ಈ ಎಲ್ಲ ಪಾತ್ರಗಳು. ಇವ್ರು ಯಾರು ಹೊಸಬ್ರಲ್ಲ. ನಾವು ಯೂಶಲಿ ಏನು ಮಾಡ್ತೀವಿ ಅಂದರೆ ಹೆಚ್ಚಾಗಿ ಆಚೆ ಕಾಣಿಸ್ಕೊಳ್ಳದೆ ಇರೋರನ್ನ ಹೊಸಬ್ರು ಅಂತ ಅಂದ್ಬಿಡ್ತೀವಿ. ಆದರೆ ಅವ್ರು ಹೆಚ್ಚಾಗಿ ಆಚೆ ಯಾಕೆ ಕಾಣಿಸ್ಕೊಂಡಿಲ್ಲ ಅನ್ನೋದನ್ನ ಹುಡುಕಿದ್ರೆ ಅವರೆಷ್ಟು ಹಳಬ್ರು ಅಂತ ಗೊತ್ತಾಗುತ್ತೆ. ಇಲ್ಲಿರುವಂಥ ಎಲ್ಲ ಕಲಾವಿದರು ಯಾರ್ಯಾರಿದ್ದಾರೆ ಅವರೆಲ್ಲರೂ ನುರಿತ ಕಲಾವಿದರು. ಸಿನಿಮಾಗೋಸ್ಕರ 10 ವರ್ಷ ಅಲ್ಲ, 15 ವರ್ಷ ಅಲ್ಲ, 20 ವರ್ಷದಿಂದ ಹಸಿವಿನಿಂದ ಒಂದೊಳ್ಳೆ ಪಾತ್ರಕ್ಕೋಸ್ಕರ ಕಾಯ್ತಾ ಇರೋವಂಥವ್ರು, ಭಾಳ ದೊಡ್ಡ ಲೆಗಸಿ ಇರೋರು, ಜೊತೆಗೇನೋ ಆ್ಯಕ್ಟ್ ಮಾಡಿ ಏನೋ ಪ್ರೂವ್ ಮಾಡಬೇಕು ಅಂತಿರೋರು, ಅವರೆಲ್ಲರೂ ಬರೆದು ಇಟ್ಕೊಂಡ್ಬಿಡಿ ಈ ಸಿನಿಮಾದಿಂದ ಒಂದು ಹೆಸರು ಮಾಡ್ತಾರೆ. ಹೆಸರು ಆಗಿದೆ, ಆ ಹೆಸರನ್ನ ಇನ್ನೂ ದೊಡ್ಡದು ಮಾಡ್ತಾರೆ. ಮುಂದಕ್ಕೆ ಯಾರು ಅಂಡರ್ ರೇಟೆಡ್ ಆಗಿ ಇರಲ್ಲ.